ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮ ಇವತ್ತು. ನಿಜವಾಗ್ಲೂ ಕೂಡ ಯಾರಿಗೆ ತಾಳ್ಮೆ ಇರುತ್ತೋ ಇರಲ್ವೋ ನನಗಂತೂ ಗೊತ್ತಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನೂತನವಾಗಿ ಕಾರ್ಯಕ್ರಮಕ್ಕೆ ಸೇರಲಿಕ್ಕೆ ಬಂದಿರುವಂಥ ಪದಾಧಿಕಾರಿಗಳು ನಿಜವಾಗ್ಲೂ ತುಂಬ ತಾಳ್ಮೆ ಇದೆ. ಯಾಕೆ ಅಂದರೆ 1 ಗಂಟೆ ಕಾಲವೂ ಕೂಡ ತಡೆ ಆದರೂ ಕೂಡ ಯಾರು ಬಂದವರು ಕೂಡ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗಬೇಕು ಅಂತ ಪ್ರಾಣ ತಟ್ಟು ನಿಂತಿರುವಂತಹ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಈ ಕಾಂಗ್ರೆಸ್ಸು BJP JDS ಇವರು ಇದಾರಲ್ಲ, ಅವ್ರಿಗೆ ತಾಳ್ಮೆ ಇರಲ್ಲ. ಬರಬೇಕು ಕಾರ್ಯಕ್ರಮ, ಯಾರು ಬರಲಿ ಬರ್ದಿರ ಹೋಗ್ಲಿ, ಯಾವುದೇ ಇರಲಿ, ಒಂದು ಗುದ್ದಲಿ ಪೂಜೆ ಆಗಲಿ, ಮತ್ತೊಂದು ಮನೆ ಗೃಹಪ್ರವೇಶ ಆಗಲಿ, ಯಾರ್ದೋ ಮದುವೆ ಕಾರ್ಯಕ್ರಮ ಆಗಲಿ, ಬಂದಿದ್ದೀವ ಹೋಗಿದ್ದೀವ ಅಷ್ಟೇ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿರುವಂತಹ ಸದಸ್ಯರಿಗೆ, ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಬಹಳ ತಾಳ್ಮೆ ಇದೆ. ಅದು ಇವತ್ತು ನೋಡ್ಬೋದಾಗಿತ್ತು, ನಾವು ನೋಡ್ತಾ ಇದ್ದೀವಿ ಕೂಡ. ಆ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕ ಘಟಕ ನೂತನ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮ ಇವತ್ತು ತುಂಬಾ ಅದ್ದೂರಿಯಿಂದ ಸಡಗರದಿಂದ ಈ ಕಾರ್ಯಕ್ರಮವನ್ನ ನಾನು ತಾಲೂಕಿನ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಬಾಬು ಅಣ್ಣಗೆ ತಿಳಿಸಿದಾಗ ಕೂಡಲೇ ಅವರು, ನಾನು ಎಷ್ಟೇ ಕೆಲಸಕ್ಕಾರಿಗಳಿದ್ರು ಕೂಡ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡ್ತೀನಿ, ಮುಳುಬಾಗಿಲು ಗಡಿಭಾಗಕ್ಕೆ ಆದ್ಯತೆ ಕೊಡ್ತೀನಿ, ಕನ್ನಡವನ್ನ ನಿರಂತರವಾಗಿ ನನ್ನ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧಿನಿ ಅಂತ ಹೇಳ್ಬಿಟ್ಟು ಮೊದಲು ಇದರ ಹಿಂದೆ ನಮ್ಮ ನಾಗೇಶನ ಅಧ್ಯಕ್ಷರಿದ್ರು, ಅವರು ಗೌರವಾಧ್ಯಕ್ಷರಾಗಿದ್ದಾರೆ, ನಮ್ಮನ್ನು ಅಧ್ಯಕ್ಷರು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾಗೇಶಣ್ಣಗೆ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸಿ ಮಂಜಣ್ಣನವರು, ಆದರೂ ಅವ್ರ ಕೆಲಸ ದಿನಕ್ಕೆ ಒಂದು 30ರಿಂದ 50-70 ಸಾವಿರ ರೂಪಾಯಿ ಬಿಸ್ನೆಸ್ ಆಗುತ್ತೆ ದಿನಕ್ಕೆ. ಆದ್ರೂ ಕೂಡ ಅಂಗಡಿ ಬಿಸ್ನೆಸ್ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಕನ್ನಡದ ಬಗ್ಗೆ ಅಭಿಮಾನ, ಕನ್ನಡದ ಬಗ್ಗೆ ಸೇವೆ ಅವರಲ್ಲಿ ಕಾಣ್ತಾ ಬರ್ತಾರೆ. ಅವ್ರಿಗೂ ಹೃತ್ಪೂರ್ವಕ ಸ್ವಾಗತ ಬಯಸ್ಕೊಂತ, ಅದೇ ರೀತಿ ನಮ್ಮ ಮುತ್ಯಾಲಪೇಟೆ ಮುಖಂಡ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾಗಂತಹ ಮುತ್ಯಾಲಪೇಟೆ ರಿಯಾದಣ್ಣವು ಕೂಡ, ಅವ್ರದ್ದು ಕೂಡ ಬಿಸ್ನೆಸ್ ಇರೋದ್ರಿಂದ ಅವರು ಕಾರ್ಯಕ್ರಮ ಬಂದಿದ್ದಾರೆ, ಅವ್ರಿಗೂ ಸ್ವಾಗತನ ಬಯಸ್ಕೊಂತೀನಿ. ಮತ್ತೆ ಅದೇ ರೀತಿ ನಮ್ಮ ರವಿಯಣ್ಣ ಆಗಿರ್ಬೋದು, ನಮ್ಮ ಭಾಸ್ಕರಣ್ಣ ಆಗಿರ್ಬೋದು, ಬಾಲಚಂದ್ರ ಮಂಜಣ್ಣ, ವೆಂಕಟರಾಮಣ್ಣ ಆಗಿರ್ಬೋದು, ಮತ್ತೆ ನಮ್ಮ ವಿಷ್ಣು ಸಿಂಗ್ ಆಗಿರ್ಬೋದು, ನಮ್ಮ ಮೊಯಿನ್ರ ಆಗಿರ್ಬೋದು, ಮತ್ತೆ ನಮ್ಮ ನಂಗ್ಲಿ ಘಟಕದ ಅಧ್ಯಕ್ಷರಾಗಿಂತ ಫಹಾದ್ರವ್ರು ಆಗಿರ್ಬೋದು, ನಮ್ಮ ಮೊಹಮ್ಮದ್ ನವಾಜಣ್ಣ ಆಗಿರ್ಬೋದು, ನಮ್ಮ ಖಲೀಫಾ ಮಗಳು ಅಮ್ಜದಣ್ಣ ಆಗಿರ್ಬೋದು, ನಮ್ಮ ಪುಜಗುಂಡಳ್ಳಿ ಪಂಚಾಯತಿಯಲ್ಲಿ ಜಯರಾಮಣ್ಣ ಆಗಿರ್ಬೋದು, ನಮ್ಮೆಲ್ಲ ಮುಜಾಹಿದ್ ಮತ್ತೆ ರವಿಯಣ್ಣ ಎಲ್ಲರೂ ಕೂಡ, ಆತ್ಮಲವರಣ್ಣ ಅವರು ಪ್ರಧಾನ ಕಾರ್ಯದರ್ಶಿ, ಆಟೋ ಪ್ರಧಾನ ಕಾರ್ಯದರ್ಶಿ ಮುರುರಾಜಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರದ್ದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಈ ಒಂದು ಕಾರ್ಮಿಕ ಘಟಕದ ಒಂದು ನೂತನ ಪದಾಧಿಕಾರಿ ಕಾರ್ಯಕ್ರಮಕ್ಕೆ ಸೇರ್ಪಡೆಗೆ ಅವ್ರು ಬಂದಿರೋದ್ರಿಂದ ತುಂಬ ಸಂತೋಷ ವಿಚಾರ. ಈ ವಿಚಾರದಲ್ಲಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಶಂಕರ್ ಅವರು ನೂತನವಾಗಿ ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ನಮ್ಮ ಮಂಜಣ್ಣ ಮತ್ತು ನಾಗೇಶ್ ಬಾಬು ಅವರ ಒಂದು ಕೈಗಳಿಂದ ಹಸ್ತಾಂತರವನ್ನು ಮಾಡಿದ್ದಾರೆ. ಅವ್ರಿಗೆ, ನಮ್ಮ ಶಂಕರ್ ಅವರಿಗೆ ಏನು ಕರ್ನಾಟಕ ರಕ್ಷಣಾ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಅವರು ಮುಂದಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಳ್ಳಿ ಅಂತ ಈ ಸಂದರ್ಭ ಹೇಳ್ತಾ, ಅದರಿಂದ ಏನು ಶಂಕರ್ ಅವರಲ್ಲಿ ಒಂದು ವಿಶೇಷತೆ ಇದೆ. ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ಅಂತ. ಏನ್ ಶಂಕರ್ ಅವರು? ಯಾಕಂದ್ರೆ ಸ್ನೇಹಿತರಿದ್ದಾರೆ. ಯಾಕೆಂದ್ರೆ ಆ ಒಂದು ಒಳ್ಳೆ ಗುಣ, ಕೆಟ್ಟವನಿಗೆ ಕೆಟ್ಟವನೇ, ಒಳ್ಳೆಯವನಿಗೆ ಒಳ್ಳೆಯವನೇ ತಾಲೂಕಿನಲ್ಲಿ ಗೊತ್ತಾಗಿದೆ. ಅವ್ರ ಪಂಚಾಯತಿಲಿ ಆಗಿರೋದು, ಬೇರೆ ಹೋಬಳಿಲಾಗಿ ಮುಳುವಾಲಾಗಿರೋದು, ಅಂತಹ ಒಂದು ಸ್ನೇಹವನ್ನ ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ ಅಂತ ಹೇಳ್ಬಿಟ್ಟು ಅವ್ರ ಸ್ನೇಹಿತರು ಹೇಳ್ತಾ ಇದ್ರು. ಮೊನ್ನೆ ಎಲ್ಲಿ ಅಣ್ಣ ಇಲ್ಲೇ ಇದೆ ನಾಗರಾಜಣ್ಣ. ಆ ಒಂದು ನಿಟ್ಟಿನಲ್ಲಿ, ಯಾಕೆಂದ್ರೆ ಮಂಜಣ್ಣ ಹುಟ್ಟು ಉಚಿತ, ಸಾವು ಖಚಿತ, ಇಲ್ಲಿ ಯಾರು ಶಾಶ್ವತರಲ್ಲ. ಏನಪ್ಪ ಏನೋ ಅಕ್ಮಲಣ್ಣ, ಅದರಿಂದ ನಾವೆಷ್ಟು ದಿನ ಈ ಭೂಮಿ ಮೇಲೆ ಬದುಕ್ತೇವೆ ಅಷ್ಟೊಂದು ದಿನಗಳು ಕಾಲವೂ ಕೂಡ ಮತ್ತೊಬ್ಬರು ಸಹಕಾರ ಕೊಡ್ತಾ ಸಂತೋಷದಿಂದ ಬದುಕಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಂಕರ್ ಅವರು ಎರಡನೇ ಮಾತೇ ಇಲ್ಲ, ಇನ್ನೇನು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ, ನಮ್ಮ ನಾಗೇಶಣ್ಣ ಹೇಳ್ದಂಗೆ, ನೀವು ಒಂಟಿ ಅಲ್ಲ, ನಿಮ್ಮ ಜೊತೆಗೆ ಸಾವಿರಾರು ಕಾರ್ಯಕರ್ತರು, 1800 ಜನ ನಮ್ಮ ಮುಳಬಾಗಿಲು ತಾಲೂಕು ಕಾರ್ಯಕರ್ತರಿದ್ದಾರೆ, ನಿಮ್ಮ ಜೊತೆಗೆ ಸದಾ ಬೆನ್ನೆಲುಬಾಗಿ ನಿಂತ್ಕೊಂತಾರೆ.
ಅದ್ರ ಜೊತೆಗೆ ಪಂಚಾಯತಿಗೂ ಕೂಡ ಏನ್ ಸದಸ್ಯರಿದ್ದಾರೆ ನಿಮ್ಗೆ ಹೇಳಿ ನಿಮ್ಮ ಮುಖಾಂತರ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ರೂಪಿಸ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಈ ಒಂದು ನಿಟ್ಟಿನಲ್ಲಿ ನಂಗ್ಲಿಗೆ ಒಂದು ಘಟಕದ ರೈತ ಘಟಕ ಮತ್ತು ಕಾರ್ಮಿಕ ಘಟಕ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರುಗಳ ಜಾಯಿನ್ ಆಗಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇವತ್ತಿನ ದಿವಸ ತುಂಬಾ ಒಳ್ಳೆಯ ದಿವಸ. ಈ ಒಂದು ನಿಟ್ಟಿನಲ್ಲಿ ಶಂಕರ್ ಅವರಿಗೆ ಆ ಭಗವಂತ ಸೃಷ್ಟಿಕರ್ತನ ಆಶೀರ್ವಾದ ಸದಾ ಇರಲಿ. ಕುರುಡುಮಲೆ ಯಾಕಂದ್ರೆ ಅವರು ದೇವರಿಗೆ ತುಂಬಾ ಹತ್ರ ದೇವರು ಅಂತ ತುಂಬಾ ಪ್ರಾಣ ಕೊಡ್ತಾರೆ. ದೇವರಿಗೆ ತುಂಬಾ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಏನು ಯಾವುದೇ ಆಗಲಿ, ಹಿಂದೂ ಆಗಿರೋದು, ಮುಸ್ಲಿಂ ಆಗಿ, ಕ್ರಿಶ್ಚಿಯನ್ಸ್ ಯಾರೇ ಆಗಲಿ, ಎರವೋ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನ್ ಹೇಳ್ತಾರೆ, ಸರ್ವ ಜನಾಂಗ ಶಾಂತಿಯ ತೋಟದಲ್ಲಿ ಎಲ್ಲರನ್ನೂ ಕೂಡ ಒಂದುಗೂಡಿಸ್ಕೊಂಡು ಹೋಗುವಂತಹ ನಮ್ಮ ಶಂಕರ್ ಅವರು, ಅವ್ರಿಗೆ ಒಳ್ಳೇದಾಗ್ಲಿ. ಕುಡುಂಬದ ಗಣಪತಿ ಆಶೀರ್ವಾದ ಸದಾ ಇರಲಿ. ಬಾಬಾ ಹೈದರ ಸಭೆ ಗುರುಗಳ ಆಶೀರ್ವಾದ ಸದಾ ನಿಮ್ಗಿರ್ಲಿ. ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗದಿಂದ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳನ್ನ ಹೇಳ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮ ಅದ್ಭುತವಾಗಿ ಸಂತೋಷದಿಂದ ಈ ಕಾರ್ಯಕ್ರಮ ರೂಪಿಸಿದಿರಿ. ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಸದಸ್ಯರಿಗೂ ನಮ್ಮ ಸಂಘಟನೆ ಎಲ್ಲ ಮುಖಂಡರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ ಹೇಳ್ತಾ, ಯಾಕೆ ಅಂದ್ರೆ ಈ ಕನ್ನಡ ಸೇವೆ ಕರ್ನಾಟಕದಲ್ಲಿ ಮುಳುಬಾಗಿಲು ದೇವಸ್ಥಾನಗಳ ನಾಡಿದು ಗಡಿಭಾಗ ಆಗೋದ್ರಿಂದ, ಯಾಕೆ ಅಂದ್ರೆ ಬೇರೆಯವರು ಏನ್ ಮಾಡ್ತಾರೆ, ಒಳಗೊಂದು ಹೊರಗೊಂದು, ನಾಗೇಶನಾಗಿ ನಮ್ಮ ಮಂಜಣ್ಣಾಗೆ ಭಾಸ್ಕರನಾಗೆ ಎಲ್ಲ ಗೊತ್ತಿದೆ ನನಗೆ, ಒಳಗೊಂದು ಹೊರಗೊಂದು. ಆದ್ರೆ ಅವಾಗ ಹೇಳ್ದಲ್ಲ, ತಾಳ್ಮೆ ಬಹಳ ಮುಖ್ಯ ಇರೋದು ಯಾರಿಗಾದ್ರೂ ಇದೆ ಅಂದ್ರೆ ಅದು ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾತ್ರ ತಾಳ್ಮೆ ಇರೋದ್ರಿಂದ. ಆ ಒಂದು ನಿಜ ತಾಳ್ಮೆ ಇದ್ದವರು ಮುಂದಿನ ದಿನಗಳಲ್ಲಿ ಏನು ಬಹಳ ಎತ್ತರ ಮಟ್ಟಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಮನುಷ್ಯನಿಗೆ ಬೇಕಾಗೋದು ತಾಳ್ಮೆ. ಆ ತಾಳ್ಮೆ ಇರೋದ್ರಿಂದ ನಮ್ಮ ಶಂಕರ್ ತುಂಬಾ ತಾಳ್ಮೆ ಇದೆ, ತಾಳ್ಮೆಯಿಂದ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಇವತ್ತು ಮಂಜಣ್ಣಾಗೆ ಇವರೆಲ್ಲ ಹೇಳಿದಾಗ, ಇಲ್ಲ ಶಂಕರ್ ಅವ್ರಿಗೆ ಆಯ್ಕೆ ಮಾಡಿದ್ದಕ್ಕೆ ಅವ್ರ ಮಾತಿಗೆ ಬದ್ಧರಾಗಿ ನಿಮ್ಮನ್ನು ಇವತ್ತು ಆಯ್ಕೆ ಮಾಡಿದಿರಿ. ನಿಮ್ಮ ಜೊತೆ ನಾವು ಸದಾ ಇರ್ತೇವೆ. ಎಲ್ಲ ಕನ್ನಡ ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭ ಹೇಳ್ತಾ